ಗುಡ್ ಮಾರ್ನಿಂಗ್. ನಾವು ಇವಾಗ ಮದುರೆ ಒಳಗಿದ್ದೀವಿ. ಮೀನಾಕ್ಷಿ ಅಮ್ಮನ ಟೆಂಪಲ್ಗೆ ಹೋಗೋದಕ್ಕೋಸ್ಕರ ರೆಡಿ ಆಗಿದ್ದೀವಿ. ಎಷ್ಟು ಗಂಟೆ ಆಗಿದೆ ಅಂದರೆ ನೋಡಿ, ಇಲ್ಲಿ ಟೈಮು ಕಾಣ್ತಾ ಇದೆಯಾ, 6:30 ಆಗಿದೆ. 6:30 ಇವಾಗ ಎಲ್ಲರೂ ರೂಮ್ ಬಿಡ್ತಾ ಇದ್ದೀವಿ. ರಾಘವಿ ಅವರು ಆ್ಯಪಲ್ ತಿಂತಾರೆ. ಹಾಯ್ ರಾಘು, ಗುಡ್ ಮಾರ್ನಿಂಗ್. ಅವಳು ನಿತ್ಯ ಇದರಲ್ಲಿ ಇದ್ಲು, ಅದಕ್ಕೆ ಮಾತಾಡಲಿಲ್ಲ ಏನು. ಇವರು ನಮ್ಮ ಯಜಮಾನ್ರು ನೋಡಿ, ಅವ್ರ ಔಟ್ಲುಕ್ ಈ ಥರ ಇದೆ. ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಮಾಡಿ ನಿಮ್ಗೆ ನೋಡಿ. ಇವರು ಪಪ್ಪ, ಇವ್ರದ್ದು ಔಟ್ಲುಕ್ ಈ ಥರ ಇದೆ. ಇನ್ನೊಂದು ಸ್ಪೆಷಲ್ ಹೆಂಗೆ ಗೊತ್ತಾ, ಇವ್ರ ಬರ್ಡೇ ಇದೆ, ಎಲ್ಲರೂ ವಿಶ್ ಮಾಡಿ. ವಿಶ್ ಯು ಮೆನಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹ್ಯಾಪಿ ಬರ್ಡೇ ಅಮ್ಮ. ಹ್ಯಾಪಿ ಬರ್ಡೇ. ಬಾಳು ನೀನು 100 ವರ್ಷ, ಸಾಕಿಗೆ 60 ವರ್ಷ. ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಬರ್ತಾನೆ ನಿಂದು ಅವ್ವಂದು ಅವಳಿಗೆ ಹೇಳ್ಬೇಕು. ಬೆಂಗಳೂರಿಗೆ ಹೋಗೋಣ, ಕೇಕ್ ಕೊಡ್ಬೇಕಾ? ಸೊ ದಟ್ ಎಲ್ಲರೂ ವಿಶ್ ಮಾಡಿ ಅವ್ರಿಗೋಸ್ಕರ. ನಾವು ಇವಾಗ ಮದುರೆ ಮೀನಾಕ್ಷಿಗೆ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಬನ್ನಿ ಎಲ್ಲರೂ, ನೀವು ನಮ್ಮ ಜೊತೆ ದರ್ಶನ ಮಾಡ್ಕೊಳ್ಳಿ. ಈಗಾಗಲೇ ಲೇಟ್ ಆಗಿದೆ, ಸಾಕಷ್ಟು ಜನ ಎಲ್ಲ ಜನಸಾಗರ ಹರಿದು ಹೋಗ್ತಾ ಇದೆ ಅಮ್ಮನ ದರ್ಶನಕ್ಕೆ. ನಾವು ಹೋಗ್ಬೇಕು, ನಡಿ ಬೇಗ ಹೋಗಣ್ರಿ. ನಡ್ರಿ. ಮದುರೆ ಮೀನಾಕ್ಷಿಗೆ ಲಾಡ್ಜ್ ಮಾಡ್ಕೊಂಡಿದ್ದೀವಿ. ಲಾಡ್ಜ್ ಅಂತೂ ಸಿಕ್ಕಾಪಟ್ಟೆ ತುಟ್ಟಿದೆ ಇಲ್ಲಿ. ಸೊ ದ್ಯಾಟ್ ಇಲ್ಲಿ ನೀವು ಮೊದಲೇ ಬುಕ್ ಮಾಡ್ಕೊಂಡು ಬನ್ನಿ, ಓಕೆನಾ. ಇದು ನಮ್ಮ ರಾಘವಿ ಅವರು, ನಮ್ಮ ಬಿಟ್ಟು ಎಲ್ಲೋ ಹೋಗಲ್ಲ. ಹಾಯ್ ರಾಘು. ನೀನೇ ಬಂಗಾರಿಗೆ ಹುಷಾರಿಲ್ಲ. ಇವಾಗ ಹೆಂಗಿದೆ, ಹುಷಾರಾಯ್ತಾ? ಓಕೆ, ಸಿ ಲುಕ್ ಹಿಯರ್. ಈಗ ಎಲ್ಲಿ ಹೋಗಣ್ರಿ? ನಾವು ಈಗ ಮದುರೈ ಬಂದಿದ್ದೇವೆ, ಮೀನಾಕ್ಷಿ ಟೆಂಪಲ್. ಅದನ್ನ ನೋಡ್ಕೊಂಡು ಟೈಮ್ ಸಿಕ್ಕರೆ, ಸೊ ದ್ಯಾಟ್ ಇನ್ನೊಂದಿಷ್ಟು ಟೆಂಪಲ್ಸ್ ಇದೆ ಒಂದೆರಡು, ಅದನ್ನ ನೋಡ್ಕೊಂಡು ಹೋಗ್ಬೇಕಂತ ಮಾಡಿದ್ದೀವಿ. ನೋಡೋಣ, ಹೋಗ್ತೀವಿ ಇಲ್ಲ ಅಂತ ಗೊತ್ತಿಲ್ಲ, ಏನೇನಾಗುತ್ತೆ ನೋಡೋಣ, ಬನ್ನಿ. ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ. ನೋಡ್ರಿ, ತಾಯಿ ಪ್ರೀತಿಗೆ ಕೊನೆಯೇ ಇಲ್ಲ. ನನ್ನ ಮುದ್ದಿನ ಕಡೆಯೇ ಮಗ. ಮದುರೆ ಮೀನಾಕ್ಷಿ. ಫ್ರೆಂಡ್ಸ್ ನೋಡಿ, ನಿಮಗೆ ನೈಟು ಇಲ್ಲಿ ಹೋಟೆಲ್ ಯಾವ ಥರ ಇದೆ ಅಂತ ತೋರ್ಸೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇವಾಗ ತೋರಿಸ್ತಾ ಇದ್ದೀನಿ. ನಾವು ಉಳ್ಕೊಂಡಿರೋದಂಥದ್ದು ಅಶೋಕ ಪ್ಯಾಲೇಸ್ ಅಂತ್ರಿ. ಇವಾಗ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ, ಸೊ ದ್ಯಾಟ್ ಅಲ್ಲಿ ಅವ್ರನ್ನ ಕೇಳ್ತಾ ಇದ್ದೀವಿ ಹೆಂಗೆ ಹೋಗಬೇಕು, ಯಾಕಡೆ ಹೋಗಬೇಕು ಅಂತ ಇನ್ಫಾರ್ಮೇಷನ್ ತಗೋತಾ ಇದ್ದೀವಿ. ಹೋಗೋಣ ಬನ್ನಿ, ನೋಡೋಣ. ಕೇಳ್ಕೊಂಡ್ರು, ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮಧುರೈ ಚೆನ್ನಾಗಿದೆ, ಏನೋ ಒಂಥರ ಖುಷಿನೂ ಅನ್ನಿಸ್ತು ನೋಡಿದ ತಕ್ಷಣ. ಡಿಫ್ರೆಂಟ್ ನೋಡ್ತಾ ಇದ್ದೆ, ಏನೋ ಖುಷಿ ಅನ್ನಿಸ್ತು. ಡಿಫ್ರೆಂಟ್ ಲ್ಯಾಂಗ್ವೇಜು ಚೆನ್ನಾಗಿತ್ತು. ಅದ್ರ ಮುಂದೆ ನೋಡಿ, ನಮ್ಮ XL6 ಮುಂದೆ ಮಮ್ಮಿ ಮತ್ತು ಇವರು ನಿಂತು ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ XL6. ನದ್ರಾಗತ್ತೆ ರೀ ನಂದ. ಮತ್ತು ಅದಕ್ಕೆ ಎಷ್ಟು ಚಂದ ಕರ್ಕೊಂಡು ಹೋಗಿ ಎಷ್ಟು ಚಂದ ಕರ್ಕೊಂಬಂತು. ಅದಕ್ಕೆ ಎಷ್ಟು ಸಾವಿರ ಥ್ಯಾಂಕ್ಸ್ ಹೇಳಿದ್ರು.
ಸಾಕಾಗಂಗಿಲ್ಲ. ಭಾಳ ಚಂದ ಕರ್ಕೊಂಡು ಹೋಗಿ ಬಂತ್ರಿ. ನೋಡ್ರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ರೀ. ಅಲ್ಲಿ ಹೋಗ್ಬೇಕು ಹೂ ಮಾರಾಕತ್ತಿದ್ಲು. ಹೂ ಅಂತಾರೆ ಡಿಫ್ರೆಂಟ್ ಏನೋ ಇತ್ತು ಅದು. ಸೊ ಅದಕ್ಕೆ ಹಾಕೋನು ನೋಡೋನು ಅಂತ ಹೇಳಿ ತೊಗೊಂಡ್ವಿ. ಎಲ್ಲರೂ ಹಾಕೊಂಡಿದ್ದೀವಿ ನೋಡ್ರಿ. ನಾ ಮಮ್ಮಿ ಅಕ್ಕ ಹಾಕೊಂಡಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರೀ. ಬನ್ನಿ ದರ್ಶನ ಮಾಡೋಣ್ರಿ. ಅದೇ ದೇವಸ್ಥಾನ ಇಲ್ಲಿ ಕರ್ಕೊಂಬರಕ್ಕೆ ನಾವು ಅದಕ್ಕೆ ಥ್ಯಾಂಕ್ ಯು ರೀ ಹೂವು ಕೊಡ್ಸಿದ್ದಕ್ಕೆ ರೀ. ಹೂವು ಕೊಡ್ಸಿದ್ದಕ್ಕೆ ಥ್ಯಾಂಕ್ ಯು ರೀ. ಈಗ ಬಂದ್ ಮಾಡು ಅನ್ಸುತ್ತೆ. ಈಗ ಅಮ್ಮನ ದರ್ಶನ ಕೊಡ್ತಾ ಇದ್ದೇವೆ. ಈಗ ಇದು ವೆಸ್ಟ್ ಗೇಟ್ ಅನ್ನು ಈಸ್ಟ್ ಗೇಟ್ ವೆಸ್ಟ್ ಟವರ್ ಇದು. ಇದು ಇಲ್ಲಿ ಟವರ್ ಐತಲ್ರಿ, ಇದು 176 ಫೀಟ್ ಐತೆ ಅರೌಂಡ್. ನೋಡ್ರಿ ಏನೋ ಕಟ್ಟಡ ಪೇಂಟ್ ಏನೋ ಮಾಡಾಕತ್ತಾರೆ ಟವರ್ ಒಳಗೆ. ಹಾಗೆ ಇಲ್ಲಿ ಡಿಸ್ಕಷನು ನಡೆಯಾಕತ್ತೈತ್ರಿ. ಕೀ ಮತ್ತು ಫೋನು ಎಲ್ಲ ಇಡ್ಬೇಕಂತ ಬೋರ್ಡ್ ಮೇಲೆ ಬರ್ದಿದ್ದಾರೆ ರೀ. ಅದಕ್ಕೆ ಎಲ್ಲಿ ಇಡಬೇಕಂತ ನೋಡಕ್ಕೆ ಹೊಂಟೀವ್ರಿ. ಹಾಗೆ ಮುಂದೆ ನೋಡೋಣ ಬರ್ರಿ. ಅಲ್ಲೇ ಇಟ್ಬಿಟ್ಟು ಒಳಗೆ ದರ್ಶನಕ್ಕೆ ಹೋಗೋಣ. ಇಲ್ಲಿ ಫೋನ್ ಅಲೋವ್ ಇಲ್ಲ, ಸೊ ದಟ್ ಇಲ್ಲಿ ಹೊರಗಡೆ ಇಟ್ಟು ಹೋಗಬೇಕು. ಫೋನ್ ಇಡ್ತೀವಿ, ನೋಡೋಣ ಅಲ್ಲಿ ಎಲ್ಲಿದೆ ಕೌಂಟ್ರ್ ನೋಡ್ಕೊಂಡ್ಬಿಟ್ಟು ಇಡ್ತೀವಿ. ಫಸ್ಟ್ ಟೈಮ್ ಬಂದಿದ್ದೀವಿ, ಸೊ ದಟ್ ಗೊತ್ತಾಗ್ತಾಯಿಲ್ಲ. ಇಲ್ಲಿ ವೇ ಟು ದರ್ಶನ ಅಂತ ಇದೆ, ನೋಡೋಣ. ಅದಕ್ಕೆ ಎಲ್ಲ ಮಾಡ್ತಾರೆ. ಇಲ್ಲಿ ನೋಡ್ರಿ ಕ್ಯೂ ಜಾಸ್ತಿ ಇದೆ. ಎಷ್ಟು ಗಂಟೆಗೆ ಓಪನ್ ರೀ? 3 ಗಂಟೆಗಲ್ಲ, 4 ಗಂಟೆಗೆ ಓಪನ್ ಬೆಳಗ್ಗೆ. ಅದಕ್ಕೋಸ್ಕರ ಈಗ ನೋಡಿ ಎಷ್ಟು ರಶ್ ಇದೆ. ಇವಾಗ 7 ಗಂಟೆ ಆಯಿತು ನೋಡಿ, ಟೈಮ್ ನೋಡಿ 7 ಗಂಟೆ ಆಯಿತು. ಸೊ ದ್ಯಾಟ್ ನೋಡೋಣ ದರ್ಶನ ಮಾಡೋಕ್ಕೆ. ಫೋನಲ್ಲಿ ಇರಬೇಕು ಗೊತ್ತಿಲ್ಲ, ಇರ್ತೀವಿ ಎಲ್ಲಾದರೂ. ಮಾಮಾರಿ ಇಲ್ಲಿ ನೋಡ್ರಿ ಒಬ್ಬೊಬ್ಬರು ಒಂದೊಂದು ಥರ ಹೇಳಕತ್ತಾರ. ಅದು ಅಲವಿಲ್ಲ, ಇದು ಅಲವಿಲ್ಲ, ಹಂಗೆ ಹಿಂಗೆ ಅಂತೇಳಿ ನಮ್ಗೆ ಅರ್ಥನ ಆಗತ್ತಿರ್ಲಿಲ್ಲ. ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ನೋಡೋಣ ನಡ್ರಿ ಅಂಥೇಳಿ ಪಪ್ಪ ಮಾಮಾರು ಹೊಟ್ಟಿದ್ರು. ನಾವು ಹೋದ್ವಿ ರೀ. ಕ್ಯೂ ಮಾತ್ರ ಇದನ್ನು ಸಾಮಾನು ಇಡಾಕಿನೇ ಅರ್ಧ ಕ್ಯೂ ಇತ್ತು ರೀ. ಹೆಂಗೆ ಇಡೋದು ಏನೋ ತಿಳಿಯಾತಿರ್ಲಿಲ್ಲ. ಮತ್ತು ಹಂಗೆ ಹಿಂಗೆ ಒಳಗೆ ಹೊಂಟೀವಿ. ನೋಡೋಣ ಬರ್ರಿ ಅಲ್ಲಿ. ಹಂಗೆ ಹಿಂಗೆ ಮಾಡಿ ಇವರು ಹೋಗಿ ಗದ್ಲಾಗ ಇಟ್ಟು ಬಂದ್ರಿ. ಫೋನ್ ನಂದು ಒಂದೇ ತಂದಿದ್ವಿ. ಎಲ್ಲರದ್ದು ಫೋನ್ ರೂಮಲ್ಲೇ ಬಿಟ್ಟು ಬಂದಿದ್ವಿ. ಬ್ಲಾಗೋಸ್ಕರ ನಾನು ಒಂದು ತಂದಿದ್ವಿ ರೀ. ಸ್ಮಾರ್ಟ್ ವಾಚ್ ಎಲ್ಲರೂ ಹಾಕೊಂಬಂದಿದ್ರು, ಮತ್ತು ಅದನ್ನು ಹೋಗಿಟ್ಟು ಬಂದ್ರಿ ಇವರು. ಇವಾಗ ದರ್ಶನಕ್ಕೆ ಹೊಂಟೀವ್ರಿ.
ಅಂತೂ ಇಂತೂ ದರ್ಶನ ಆಯ್ತು ರೀ. ಪೋಸ್ಟರ್ ಇರೋದು ನಮ್ಮ ಹೋಟೆಲ್ ಇತ್ತಲ್ರಿ, ಅಲ್ಲಿ ಮುಂದ್ಗಡೆ ದೊಡ್ಡ ಫೋಟೋ ಹಾಕಿದ್ರು, ಅದು ನೋಡ್ರಿ. ಇದು ದರ್ಶನ ಚಲೋ ಆಯ್ತು ರೀ. ದರ್ಶನ ಮಾಡಕ್ಕೆ ಒಳಗೆ ಹೋಗಾಕನ ಭಾಳ ತ್ರಾಸ ಆಯ್ತು ರೀ. ಯಾಕಂದ್ರೆ ಅಲ್ಲಿ ಸೆಕ್ಯೂರಿಟಿನೇ ಒಂಥರ ವಿಚಿತ್ರ ಇದ್ದ. ಅವನು ಒಂಥರ ರೇಗಾಡೋದು ಒಂಥರ ಹೆಂಗೆಂಗೋ ಮಾತಾಡ್ತಾ ಇದ್ದ. ಅವ್ನಿಗೇನು ಅರ್ಥನೇ ಆಗ್ತಾ ಇರಲಿಲ್ಲ. ಒಳಗೆ ಹೊಡೋಕ್ಕೆ ಭಾಳ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ಪ್ಲಸ್ ಇನ್ನೊಂದು ಏನಂದರೆ ನೆನ್ಪಿಟ್ಕೊಳ್ಳಿ, ಯಾರಿಗೆ ಏಜ್ ಆಗಿರುತ್ತೆ ಅವ್ರದ್ದು ಆಧಾರ್ ಕಾರ್ಡ್ ತೊಗೊಳ್ಳಿ. ಅವ್ರು ತೋರಿಸ್ಬಿಟ್ರೆ ಅವ್ರ ಜೊತೆ ನಿಮ್ಮನ್ನೂ ಒಳಗಡೆ ಬಿಡ್ತಾರೆ. ದರ್ಶನ ಮಾಡ್ಕೊಂಡು ಮೊಬೈಲ್ ತೊಗೊಕಂತ ಬಂದ್ರೆ ತೊಗೊಕ್ಕೂ ಕ್ಯೂ ರೀ. ಈ ಥರ ಯಪ್ಪ ಶಿವನಿ ಎಲ್ಲದಕ್ಕೂ ಕ್ಯೂ ರೀ. ಇವಾಗ ದರ್ಶನ ಮಾಡ್ಕೊಂಡು ಸ್ವಲ್ಪ ಮುಂದೆ ಬಂದ್ವಿ. ಫೋನ್ ತೊಗೊಂಡು ಬಂದ್ವಿ ಇವ್ರು ಹೋಗಿ. ನಾವು ಮುಂದೆ ಬಂದಿದ್ವಿ, ನಾವು ಪಪ್ಪ ಮಮ್ಮಿ ಎಲ್ಲರೂ. ನೋಡ್ರಿ ಎಲ್ಲರೂ ಮಕ್ಕಳು ಹೆಂಗಾಗಿತ್ತಂದ್ರೆ ಮಕ್ಕಗಳೆಲ್ಲ ಕಿತ್ತು ಹೋಗ್ಯಾವ. ಎಲ್ಲರೂ ಸೋಡಾ ಕುಡಿಯತ್ತಾರು. ಹೆಂಗಿರ್ಬೇಕು ರಶ್, ಹೆಂಗಿರ್ಬೇಕು ದರ್ಶನ, ಹೆಂಗಿರ್ಬೇಕು ನೋಡ್ರಿ. ಸ್ವಲ್ಪ ಅಷ್ಟು ಕೆಟ್ಟ ರಶ್ ಇಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ವಿಡಿಯೋ ನೋಡೋದು ಸುಮ್ಮನೆ ಹೇಳಿದ್ರೆ ನಾವು ಮಾತು ಖರ್ಚು ಮಾಡಿ ಹೇಳಲ್ಲ. ಈ ದೇವಸ್ಥಾನಕ್ಕೆ ಬಂದರೆ ಕೆಲವು ನಿಯಮಗಳು ಪಾಲಿಸಬೇಕು. ಆ ರೀತಿ ಮಾಡಿದ್ರೆ ಒಳ್ಳೆ ರೀತಿಯಿಂದ ದರ್ಶನ ಆಗ್ತದೆ. ಯಾವುದೂ ಟಯರ್ಡ್ ಆಗದಂಗೆ ದರ್ಶನ ಬಿಡ್ತಾರೆ. ಏನೋ ಒಂದು ವಿಡಿಯೋ ಬಿಟ್ಟಿದ್ದಾರೆ, ಏನೋ ಒಂದು ಹೇಳ್ತಾರೆ ಅಂತ ಆಗ್ತಾರೆ. ನಾವು ರಕ್ತ ಸುತ್ಕೊಂಡು ಹೇಳೋದು, ಅವ್ರು ಅದ್ರ ಬಗ್ಗೆ ಲೇಜಿ ಮಾಡೋದು. ಯಾಕೆ ಇಷ್ಟ ಹೇಳತ್ತೀವಿ ಅಂದ್ರೆ ಇಷ್ಟ ಅಲ್ಲಿ ತ್ರಾಸ ಆಗಿದ್ದಕ್ಕೆ ಇಷ್ಟೆಲ್ಲ ಹೇಳತ್ತೀವ್ರಿ. ಯಾಕ ಅಲ್ಲಿ ಜನಗಳನ್ನು ಒಂದ್ ಸ್ವಲ್ಪ ಸರಿ ಇಲ್ಲ, ಗುಡಿದು ಮೇಂಟೈನ್ ಮಾಡೋರಿಲ್ಲ, ಸೀನಿಯರ್ ಸಿಟಿಜನ್, ರೂಲ್ಸ್ ಕರೆಕ್ಟ್, ಲೋಕಲ್ ಲೀಡರ್ಸು, ಗೌರ್ಮೆಂಟ್ ಸರ್ವೆಂಟು ಏನೋ ಒಂಥರ ಹೇಳ್ತಾರೆ. ಆದರೆ ನೀವು ಗೌರ್ಮೆಂಟ್ ರಿಟೈರ್ಡ್ ಆಫೀಸರ್ಸ್ ಯಾರೇ ಗೌರ್ಮೆಂಟ್ ಸರ್ವೆಂಟ್ ಇದ್ರು, ನಿಮ್ಮ ಐಡಿ ಇದ್ದರೆ ಒಂದು ಸ್ವಲ್ಪ ವ್ಯಾಲ್ಯೂ ಅದ. ಆದರೂ ನೀವು ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಆ ಟಿಕೆಟ್ ಮೇಲೆ ಅವರು ಒಂದು ಸಿಗ್ನೇಚರ್ ಮಾಡಲಿಕ್ಕೆ ಬರೋಬ್ಬರಿ 1 ಅವರ್ ನಾವು ವೇಟ್ ಮಾಡೋದು. ಈ ವ್ಯವಸ್ಥೆ ಸರಿಯಾಗಿ ಅನ್ಸಲ್ಲ. ಯಾಕಂದರೆ ಟಿಕೆಟ್ ತಗೊಳ್ಳೋದು ಉಚಿತವಾಗಿ ಬರ್ತಿದ್ದು ಅಂದರೆ ನಾವು ವೇಟ್ ಮಾಡಿ ಅವರನ್ನು ಕೈ ಬಿಡಿ. ಒಬ್ಬ ಅಲ್ಲಿ ಗುಮಾಸ್ತ ಮಾವ 1 ಅವರ್ ಗಟ್ಟಲೆ ನಮ್ಮನ್ನು ಕಾಣಿಸ್ತಾನೆ, ಕಾಯಿಸ್ತಾನೆ, 1-2 ಸೈ ಮಾಡ್ತಾನೆ, ಎದ್ದು ಹೋಗ್ತಾನೆ. ನಾವು ಯಾವುದಾದ್ರೂ ಹಿಂದಿ ಅಥವಾ ಇಂಗ್ಲೀಷ್ನಾಗ ಮಾತಾಡಿದ್ರೆ ಅವನಿಗೆ ಗೊತ್ತಾಗಲ್ಲ. ಕನ್ನಡ ಜನಕ್ಕೆ ಅಷ್ಟೊಂದು ಇದನ್ನ ಮಾಡಲ್ಲ, ತೆಗೆದು ಎತ್ತು ಹೋಗದಂಗೆ ಮಾಡ್ತಾರೆ. ನೋಡಿ ನೋಡ್ಕೊಂಡು ಬನ್ನಿ. ಏನ್ ತಗೊಂಡ್ ತೋರ್ಸು, ತೋರ್ಸು. ಟಿಕೆಟ್ ಇದ್ದಾರೆ 3 ಅಂತಂದೆ. ಅಲ್ಲ ಪುಣ್ಯಕ್ಕೆ ಟಿಕೆಟ್ ತೊಗೊಂಡಿದ್ದೀವಿ ಚಲೋ. ಸೀನಿಯರ್ ಅಂತ ಕಳಿಸಿದ್ರೆ ನೀವು ನಾವು ಇಷ್ಟು ಟ್ಯಾಲೆಂಟ್ ನಾವು ಇರೋದಕ್ಕೆ ಬಯಸ್ತಾರೆ. ಯಾರು ಟಿಕೆಟ್ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ರೀ. ಇಲ್ಲಿ ಪಪ್ಪ ಇವರು ಒಂದು ಸ್ವಲ್ಪ ಗಾಡಿ ಮುಂದುವರ್ಸೋದು, ಇವ್ರ ಲಗೇಜ್ ಇಡೋದು, ಕ್ಲೀನ್ ಮಾಡೋದು ಮಾಡತ್ತಾರೆ ರೀ. ಇವಾಗ ಮತ್ತೆ ನೆಕ್ಸ್ಟ್ ಹೊಡ್ತಾ ಇದ್ದೀವಿ ರೀ. ಬರ್ರಿ ಹೋಗೋಣ. ನೋಡಿ ಇಲ್ಲಿ ಮಧ್ಯಾಹ್ನ ಈ ಥರ ಬಿಸಿಲಿದೆ. ಐ ಥಿಂಕ್ ಇವಾಗ 2:11 ಆಗಿದೆ. ಇವಾಗ ನಾವು ರಾಮೇಶ್ವರಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಎಲ್ಲ ಲಗೇಜ್ ಇಡ್ತಾ ಇದ್ದಾರೆ. ಅದು ತಾಯಿ ದೇವಸ್ಥಾನ ಹೋಗು ಸಿಗಲಿಲ್ಲ, ಅದಕ್ಕೋಸ್ಕರ